ಶರತ್ ಮಡಿವಾಳ ಹತ್ಯೆ ಪ್ರಕರಣಕ್ಕೆ 9 ವರ್ಷ. ಭಾಷಣ ಮಾಡಿದವರಿಗೆ ಅಧಿಕಾರ, ಕಾರ್ಯಕರ್ತರಿಗೆ ಕೋರ್ಟ್ ಅಲೆದಾಟ ಎಂದು ಬೇಸರ ವ್ಯಕ್ತಪಡಿಸಿದ ಸಂಘ ಪರಿವಾರದ ಕಾರ್ಯಕರ್ತ ಸಂದೀಪ್ ಪೂಜಾರಿ ಪಂಪವೆಲ್. 24 ದಿನ ಜೈಲಿನಲ್ಲಿದ್ದಾಗ ಮಗುವನ್ನ ಕಳೆದುಕೊಂಡಿದ್ದೆ ಎಂದು ಭಾವುಕರಾದ ಸಂದೀಪ್ ಪೂಜಾರಿ ಅವರ ನೋವಿನ ಮಾತನ್ನ ಮನಸಾರೆ ಆಲಿಸಿ ಎಂದು ಕರೆ ನೀಡಿದ ಬಿಲ್ಲವ ಯೂತ್ ವಿಂಗ್. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಶರತ್ ಮಡಿವಾಳ ಹತ್ಯೆ ಪ್ರಕರಣಕ್ಕೆ 9 ವರ್ಷಗಳು ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಹಿಂದೂ ಜಾಗರಣ ವೇದಿಕೆಯ ಮಾಜಿ ಮುಖಂಡ ಸಂದೀಪ್ ಪೂಜಾರಿ ಪಂಪವೆಲ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ಭಾವನಾತ್ಮಕವಾಗಿರುವ ಈ ಪೋಸ್ಟ್ನಲ್ಲಿ ಅವರು ತಾವು ಸಂಘಟನೆಯಲ್ಲಿದ್ದಾಗ ಎದುರಿಸಿದ ಸಂಕಷ್ಟದ ದಿನಗಳ ಬಗ್ಗೆ ಮೆಲುಕು ಹಾಕಿದ್ದಾರೆ. ಶರತ್ ಮಡಿವಾಳ ಅವರ ಪಾರ್ಥಿವ ಶರೀರದ ಮೆರವಣಿಗೆ ವೇಳೆ ಬಿಸಿ ರೋಡಿನ ಕೈಕಂಬದಲ್ಲಿ ನಡೆದ ಗುಂಪು ಘರ್ಷಣೆಯ ಸಂದರ್ಭದಲ್ಲಿ ತಮ್ಮ ವಿರುದ್ಧ 3 ಪ್ರಕರಣಗಳು ದಾಖಲಾಗಿದ್ದವು ಎಂದು ಪೋಸ್ಟ್ನಲ್ಲಿ ಉಲ್ಲೇಖಿಸಿರುವ ಸಂದೀಪ್ ಪೂಜಾರಿ ಅದರಲ್ಲಿ ಜೈಲುವಾಸ ಅನುಭವಿಸಬೇಕಾಯಿತು ಎಂದು ಹೇಳಿದ್ದಾರೆ. ಕಳೆದ 9 ವರ್ಷಗಳಿಂದ ನಾವು ಮಾತ್ರ ಬಂಟ್ವಾಳ ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗಿದೆ. 3 ಪ್ರಕರಣಗಳಲ್ಲಿ 1 ಮಾತ್ರ ಮುಕ್ತಾಯವಾಗಿದೆ. ಉಳಿದ 2 ಪ್ರಕರಣಗಳಿಗೆ ಇನ್ನೂ ವಿವಿಧ ಕಾರಣಗಳಿಂದ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿಲ್ಲ ಎಂದು ಅವರು ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಬಂದು ಬೌದ್ಧಿಕ ಪ್ರವಚನ ಮಾಡುವುದಕ್ಕೂ ಅದನ್ನ ಅನುಭವಿಸುವುದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಜಿಲ್ಲೆಯಲ್ಲಿನ ಕೊಲೆಗಳ ಹೆಸರಿನಲ್ಲಿ ಶಾಸಕರಾದವರು ಮಾತ್ರ ಕಳೆದ 9 ವರ್ಷಗಳಲ್ಲಿ ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಬೇಕಾಗುವಷ್ಟು ಜೋಳಿಗೆ ತುಂಬಿಸಿಕೊಂಡಿದ್ದಾರೆ ಎಂದು ಸಂದೀಪ್ ಪೂಜಾರಿ ಆರೋಪಿಸಿದ್ದಾರೆ. ಪೋಸ್ಟ್ಗೆ ಪ್ರತಿಕ್ರಿಯಿಸಿರುವ ಪ್ರಮೀಳಾ ದೇವಾಡಿಗ ಮರೋಳಿ, ಶರತ್ ಮಡಿವಾಳ ಹತ್ಯೆ ಪ್ರಕರಣ ಯಾವ ಹಂತದಲ್ಲಿದೆ ಎಂಬುದೇ ಯಾರಿಗೂ ಗೊತ್ತಿಲ್ಲ. ಪ್ರಕರಣದ ವಿಚಾರಣೆ 4-5 ವರ್ಷಗಳ ಬಳಿಕ ಆರಂಭವಾಯಿತು. ನ್ಯಾಯ ಸಿಗಬೇಕು ಎಂದು ಬೀದಿ ಹೋರಾಟ ನಡೆಸಿದ್ದ ಶಾಸಕರು, ಸಂಸದರು ನಂತರ ಪ್ರಕರಣದ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ. ಅವರಿಗೆ ಬೇಕಾಗಿದ್ದ ರಾಜಕೀಯ ಲಾಭ ಆಗಿ ಹೋಗಿದೆ. ಇದರ ಬಗ್ಗೆ ಕಾರ್ಯಕರ್ತರು ಯೋಚಿಸಬೇಕಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಶರಣ್ ಶಾ ಬಂಗೇರ ಕುಡುಪು, ನಿಮ್ಮ ಪ್ರಕಾರ ಕಾರ್ಯಕರ್ತರು ಯೋಚಿಸಿ ಏನ್ ಮಾಡಬೇಕು, ಮತ್ತೆ ಕಾಂಗ್ರೆಸ್ನ ಗುಲಾಮಗಿರಿಯಲ್ಲೇ ಬದುಕಬೇಕೆ ಎಂದು ಪ್ರಶ್ನಿಸಿದ್ದಾರೆ. ಇದಕ್ಕೆ ಉತ್ತರಿಸಿರುವ ಪ್ರಮೀಳಾ ದೇವಾಡಿಗ, ಬದುಕಿನ ಅನೇಕ ಕನಸುಗಳೊಂದಿಗೆ ಬದುಕಬೇಕಾಗಿದ್ದ ಜೀವ ಅರ್ಧದಲ್ಲೇ ನಿಂತು ಹೋಯಿತು. ಹೆತ್ತವರು ಜೀವನ ಪರ್ಯಂತ ಕೊರಗಿನಲ್ಲಿ ಬದುಕುವಂತಾಗಿದೆ. ನ್ಯಾಯ ಸಿಗೋದು ಮರೀಚಿಕೆಯಾಗಿದೆ. ಶಾಸಕರು, ಸಂಸದರು ತಮ್ಮ ಕುಟುಂಬಕ್ಕೆ ಬೇಕಾಗುವಷ್ಟು ಆಸ್ತಿ ಸಂಪಾದಿಸಿ ಸಂತೋಷವಾಗಿದ್ದಾರೆ. ನಿಮಗೆ ಶರತ್ ಮಡಿವಾಳ ಅಥವಾ ಅವರ ಮನೆಯವರ ಬಗ್ಗೆ ವಿಷಾದವಿಲ್ಲದಿದ್ದರೆ ನೀವು ಏನೂ ಯೋಚಿಸಬೇಡಿ ಎಂದು ಬರೆದಿದ್ದಾರೆ. ಸತೀಶ್ ಶೆಟ್ಟಿ ಎಂಬವರು ಸತ್ಯಜಿತ್, ಎಂಜಿ ಹೆಗ್ಡೆ, ಮಹೇಶ್ ಶೆಟ್ಟಿ, ಮಹೇಂದ್ರ ಕುಮಾರ್, ಪ್ರವೀಣ್ ವಾಲ್ಕೆ, ಸುನೀಲ್ ಬಜಲಕೇರಿ, ಪ್ರಸಾದ್ ಅತ್ತಾವರ ಸೇರಿದಂತೆ ಅನೇಕರು ಇದೇ ಅನುಭವವನ್ನ ಬಹಳ ಹಿಂದೆಯೇ ಬಹಿರಂಗವಾಗಿ ಹೇಳಿದ್ದರು. ಆಗ ಅವರ ಮಾತಿಗೆ ಕಿವಿಗೊಡಲಿಲ್ಲ. ಈಗ ನೀವು ಹೇಳುತ್ತಿದ್ದೀರಿ, ಅದನ್ನ ಕೇಳುವವರು ಈಗ ಇಲ್ಲ. ಒಬ್ಬ ಸಂದೀಪ್ ಹೊರಬರುವಾಗ 4 ಹೊಸ ಸಂದೀಪರು ಒಳಹೋಗಿರುತ್ತಾರೆ ಎಂದು ಮಾರ್ಮಿಕವಾಗಿ ಪ್ರತಿಕ್ರಿಯಿಸಿದ್ದಾರೆ. ಅಂಬಿಕಾ ವಿ ಪ್ರಭು ಅವರು ಪ್ರತಿಕ್ರಿಯಿಸಿ, ಜೈಲಿನಲ್ಲಿದ್ದ ಅವಧಿಯಲ್ಲಿ ಸಂದೀಪ್ ಪೂಜಾರಿ ಮತ್ತು ಅವರ ಕುಟುಂಬ ಅನುಭವಿಸಿದ ನೋವು ಇಂದಿಗೂ ಮರೆಯಲಾಗಿಲ್ಲ ಎಂದು ಬರೆದಿದ್ದಾರೆ. ಇದಕ್ಕೆ ಉತ್ತರಿಸಿದ ಸಂದೀಪ್ ಪೂಜಾರಿ, 24 ದಿನ ಜೈಲಿನಲ್ಲಿದ್ದೆ. ಆಗ ಹೆಂಡತಿಯ ಗರ್ಭದಲ್ಲಿದ್ದ ಮಗುವನ್ನ ಕಳೆದುಕೊಂಡದ್ದು ನನ್ನ ಬದುಕಿನ ದೊಡ್ಡ ದುಃಖವಾಗಿತ್ತು ಎಂದು ಹೇಳಿದ್ದಾರೆ. ಅಬ್ದುಲ್ ಅಜೀಜ್ ಬಡಕೋಡಿ ಎಂಬವರು, ನಮ್ಮ ನೋವುಗಳನ್ನ ನಾವೇ ಅನುಭವಿಸಬೇಕು. ಇಲ್ಲಿ 99% ಬಡವರ ಮಕ್ಕಳು ರಾಜಕೀಯಕ್ಕಾಗಿ ಕೋರ್ಟ್ ಕೇಸ್ಗಳಲ್ಲಿ ಅಲೆಯುತ್ತಿದ್ದಾರೆ ಎಂದು ಪ್ರತಿಕ್ರಿಯಿಸಿದ್ದಾರೆ. ಸುಧೀರ್ ಎಸ್ ಎಂಬವರು ಕಮೆಂಟ್ನಲ್ಲಿ, ಸಂಘಟನೆಯಿಂದ ಎಲ್ಲವನ್ನೂ ಕಳೆದುಕೊಂಡವರನ್ನ ಕೇಳುವವರೇ ಇಲ್ಲ. ಸಂಘಟನೆಯ ಹೆಸರಿನಲ್ಲಿ ಭಾಷಣ ಮಾಡಿದವರು ಅಧಿಕಾರ ಲಕ್ಷಾಂತರ ಸಂಪಾದಿಸಿದರು ಎನ್ನುವುದು ಸ್ಪಷ್ಟ ಸತ್ಯ ಎಂದು ಬರೆದಿದ್ದಾರೆ. ಹಿಂದೂ ಕಾರ್ಯಕರ್ತರ ರಕ್ಷಣೆಯ ಭರವಸೆ ನೀಡಿ ಅಧಿಕಾರಕ್ಕೆ ಬಂದ ನಾಯಕರು ಬಿಜೆಪಿ ಸರ್ಕಾರ ಇದ್ದಾಗಲೂ ಇಂತಹ ಪ್ರಕರಣಗಳನ್ನ ವಾಪಸ್ ಪಡೆಯಲಿಲ್ಲ ಎಂದು ಶಶಿಧರ ಜಿ ಟೀಕಿಸಿದ್ದಾರೆ. ಹಿಂದುತ್ವ, ದೇಶ ಪ್ರೇಮದ ಹೆಸರಿನಲ್ಲಿ ಯುವಕರನ್ನ ಸಂಘಟನೆಗಳು ಸೆಳೆಯುತ್ತವೆ. ನಿಜ ಸ್ಥಿತಿ ಅರಿವಾಗುವ ಹೊತ್ತಿಗೆ ಜೀವನದ ಅಮೂಲ್ಯ ವರ್ಷಗಳು ಕಳೆದು ಹೋಗಿರುತ್ತವೆ. ನಂತರ ಮತ್ತೆ ಹೊಸ ಯುವಕರನ್ನ ಹುಡುಕೋದು ಇದೇ ಸಂಘಟನೆಗಳ ಕೆಲಸ ಎಂದು ರವೀಂದ್ರ ಪೂಜಾರಿ ಅಭಿಪ್ರಾಯಪಟ್ಟಿದ್ದಾರೆ. ಇದು ನಿಮ್ಮೊಬ್ಬರ ಕಥೆಯಲ್ಲ. ಇದೇ ರೀತಿಯ ಪ್ರಕರಣಗಳಿಂದ ಹಲವರು ಮುನ್ನೆಲೆಗೆ ಬಂದು ಜೋಳಿಗೆ ತುಂಬಿಸಿಕೊಂಡಿದ್ದಾರೆ. ಪ್ರಕರಣ ಎದುರಿಸಿದವರು ಮಾತ್ರ ಇಂದಿಗೂ ನ್ಯಾಯಾಲಯಗಳಿಗೆ ಅಲೆಯುತ್ತಿದ್ದಾರೆ ಎಂದು ಭಾಸ್ಕರ ಶೆಟ್ಟಿ ಕಮೆಂಟ್ ಮಾಡಿ ಹೇಳಿದ್ದಾರೆ. ಮುಖೇಶ್ ಅಂಚನ್ ಅವರು, ಹಿಂದುತ್ವದ ಹೆಸರಿನಲ್ಲಿ ಮತ ಪಡೆದು ನಂತರ ಟೆಂಡರ್ ವ್ಯವಹಾರ, ರಾಜಕೀಯ ಲಾಭ ಮಾತ್ರ ನಡೆಯುತ್ತಿದೆ ಎಂದು ಕಮೆಂಟ್ ಮಾಡಿದ್ದಾರೆ. ಎಲ್ಲವೂ ರಾಜಕೀಯ. ಧರ್ಮದ ಹೆಸರಿನಲ್ಲಿ ಬೀದಿಗೆ ಇಳಿಯೋದು ಬಡವರ ಮನೆ ಮಕ್ಕಳು ಮಾತ್ರ ಎಂದು ನಿಸಾರ್ ಅಹ್ಮದ್ ಪ್ರತಿಕ್ರಿಯಿಸಿದ್ದಾರೆ. ರಾಜಕಾರಣಿಗಳನ್ನ ನಂಬಿ ಹೋರಾಟಕ್ಕೆ ಹೋದರೆ ಬಲಿಯಾಗೋದು ಕಾರ್ಯಕರ್ತರೇ ಎಂದು ರಾಕಿ ಹಿರೇಕೊಡಿಗೆ ಕಮೆಂಟ್ ಮಾಡಿದ್ದಾರೆ. ಹಿಂದೂಗಳು ಜಾತಿ ಭೇದ ಮರೆತು ಒಂದಾಗಬೇಕು. ಆದರೆ ಗುಂಪಿನ ಉತ್ಸಾಹಕ್ಕೆ ಒಳಗಾಗಿ ಗಲಾಟೆಗೆ ಇಳಿಯಬಾರದು. ಮೊದಲು ಕುಟುಂಬವನ್ನ ನೋಡಿಕೊಳ್ಳಬೇಕು ಎಂದು ಮತ್ತೊಬ್ಬರು ಸಲಹೆ ನೀಡಿದ್ದಾರೆ. ಶಶಿ ಬೆಳ್ಳೈರು ಎಂಬವರು,
ಧರ್ಮದ ಅಮಲಿಗೆ ಒಳಗಾಗೋದು ಸುಲಭ, ಅದರಿಂದ ಹೊರಬರೋದು ಕಷ್ಟ ಎಂದು ಬರೆದಿದ್ದಾರೆ. ಶಾಫಿ ಮುಬಾರಕ್ ಸವಣೂರು ಎಂಬವರು ಧರ್ಮದ ಹೆಸರಿನಲ್ಲಿ ಭಾಷಣ ಮಾಡಿದವರು ಮಾತ್ರ ಶತಕೋಟ್ಯಾಧಿಪತಿಗಳಾಗಿದ್ದಾರೆ ಎಂದು ಕಮೆಂಟ್ ಮಾಡಿದ್ದಾರೆ. ನಾಗರಾಜ್ ಕುಲಾಲ್ ಎಂಬವರು ಸಮಾಜವನ್ನ ಒಡೆದು ಬಡವರನ್ನ ಸಂಕಷ್ಟಕ್ಕೆ ತಳ್ಳುವ ವ್ಯವಸ್ಥೆಯ ವಿರುದ್ಧ ಇಂತಹ ಅನುಭವಗಳು ಸಮಾಜದ ಕಣ್ಣು ತೆರೆಸಲಿ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ನಡುವೆ ಅಯೋಧ್ಯೆ ರಾಮ ಮಂದಿರದ ವಿಚಾರದಲ್ಲೂ ಸಂದೀಪ್ ಪೂಜಾರಿ ಮತ್ತೊಂದು ಪೋಸ್ಟ್ ಹಂಚಿಕೊಂಡಿದ್ದು, ಅಯೋಧ್ಯ ರಾಮ ಮಂದಿರದ ಬಗ್ಗೆ ರಾಜಕೀಯ ನಾಯಕರು ಮಾತನಾಡೋದನ್ನು ನೋಡಿದಾಗ ನಾವು ಮಾನಸಿಕವಾಗಿ ಎಲ್ಲಿ ತಲುಪಿದ್ದೇವೆ ಎಂಬುದು ಸ್ಪಷ್ಟವಾಗುತ್ತದೆ. ಎಲ್ಲರ ರಾಮ ಅನ್ನೋದು ಇನ್ನೂ ಉಳಿದಿಲ್ಲ ಎಂದು ಪೋಸ್ಟ್ ನಲ್ಲಿ ಬರೆದಿದ್ದಾರೆ. ಸಂದೀಪ್ ಪೂಜಾರಿ ಅವರ ಫೇಸ್ಬುಕ್ ಪೋಸ್ಟ್ ವೈರಲ್ ಆಗಿ ದೊಡ್ಡ ಚರ್ಚೆ ಆಗುತ್ತಿದ್ದಂತೆ ಬಿಲ್ಲವ ಯೂತ್ ವಿಂಗ್ ಬಿಲ್ಲವ ಸಂಘ ಎಂಬ ಹೆಸರಿನ ಫೇಸ್ಬುಕ್ ಪೇಜ್ ಕೂಡ ಈ ಬಗ್ಗೆ ಹೇಳಿಕೆ ನೀಡಿದೆ. ಬಿಲ್ಲವ ಸಮುದಾಯದ ಯುವಕರಿಗೆ ಕಿವಿಮಾತು ಎಂದು ಪ್ರಾರಂಭವಾಗುವ ಈ ಪೋಸ್ಟ್ನಲ್ಲಿ ಸಂದೀಪ್ ಪೂಜಾರಿ ಅವರ ನೋವಿನ ಮಾತನ್ನ ಮನಸಾರೆ ಆಲಿಸಿ ಎಂದು ಕರೆ ಕೊಡಲಾಗಿದೆ. ನನ್ನ ಪ್ರೀತಿಯ ಬಿಲ್ಲವ ಸಮುದಾಯದ ಯುವಕರಿಗೆ ಒಂದು ಕಿವಿಮಾತು. ನಮ್ಮ ಸಮಾಜದ ಸಂದೀಪ್ ಪೂಜಾರಿ ಅವರ ಅನುಭವದ ಮತ್ತು ನೋವಿನ ಮಾತುಗಳನ್ನು ಒಮ್ಮೆ ಮನಸಾರೆ ಆಲಿಸಿ. ನನ್ನ ಸಮಾಜದ ಯುವಕರೇ, ಯಾವುದೇ ಘಟನೆ ಅಥವಾ ಹೋರಾಟದಲ್ಲಿ ಭಾಗವಹಿಸುವ ಮೊದಲು ಅದರ ಕಾನೂನುಬದ್ಧ, ವೈಯಕ್ತಿಕ ಮತ್ತು ಕುಟುಂಬದ ಮೇಲಿನ ಪರಿಣಾಮಗಳ ಬಗ್ಗೆ ಆಳವಾಗಿ ಯೋಚಿಸಿ. ಕ್ಷಣಿಕ ಭಾವೋದ್ವೇಗಕ್ಕಿಂತ ನಿಮ್ಮ ಭವಿಷ್ಯ, ಶಿಕ್ಷಣ, ಉದ್ಯೋಗ ಮತ್ತು ಕುಟುಂಬದ ಜವಾಬ್ದಾರಿಗಳಿಗೆ ಹೆಚ್ಚಿನ ಮಹತ್ವ ನೀಡಿ. ಸಮಾಜಕ್ಕಾಗಿ ಕೆಲಸ ಮಾಡಿ, ಆದರೆ ಕಾನೂನಿನ ಚೌಕಟ್ಟಿನೊಳಗೆ ವಿವೇಕದಿಂದ ಮತ್ತು ಜವಾಬ್ದಾರಿಯಿಂದ ನಡೆದುಕೊಳ್ಳಿ ಎಂದು ಸಂದೀಪ್ ಪೂಜಾರಿ ಹೇಳಿದ್ದನ್ನು ಉಲ್ಲೇಖಿಸಿ ಈ ಪೇಜ್ ಬಿಲ್ಲವ ಯುವಕರಿಗೆ ಕರೆ ನೀಡಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.